Taste the Daily. Taste the Daily. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಇವತ್ತು ಮತ್ತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಎಸ್ಐಟಿ ಕಚೇರಿಯಲ್ಲಿ ನಡೆಯಲಿರುವಂತಹ ವಿಚಾರಣೆ ಈಗಾಗಲೇ ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಮಹಜರನ್ನ ಮಾಡಲಾಗಿದೆ. ಬೆಂಗಳೂರಿನ ಜಯಂತ್ ಮನೆಯಲ್ಲಿ ಪಂಚನಾಮೆಯನ್ನ ಮಾಡಲಾಗಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಎಸ್ಐಟಿ ಮಹಜರು ಮಾಡಿದೆ. ಚಿನ್ನಯ್ಯನ ಹೇಳಿಕೆ ಆಧರಿಸಿ ನೋಟಿಸ್ ಅನ್ನು ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರಿಗೆ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ. ಸುಜಾತಾ ಭಟ್ಗೂ ಎಸ್ಐಟಿ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ. ಚಿನ್ನಯ್ಯ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾನೆ. ಅದನ್ನು ಆಧರಿಸಿ ಯಾರ್ಯಾರ ಹೆಸರನ್ನು ಪ್ರಸ್ತಾಪಿಸಿದ್ದಾನೆ, ನಾವು ಅಲ್ಲಿಗೆ ಹೋಗಿದ್ವಿ, ಇಲ್ಲಿಗೆ ಹೋಗಿದ್ವಿ, ಅಲ್ಲಿ ಮಾತಾಡಿದ್ವಿ, ಇಲ್ಲಿ ಮಾತಾಡಿದ್ವಿ, ಬುರುಡೆ ತೆಗೆದುಕೊಂಡು ಹೋಗಿದ್ವಿ, ಆ ಥರದ್ದೆಲ್ಲ ಹೇಳಿದಾನೋ ಅವ್ರುಗಳಿಗೆ ಈಗ ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರೆ. ಈ ವಿಚಾರಣೆ ಸಂದರ್ಭದಲ್ಲಿ ಇವರ ಹೇಳಿಕೆಗಳು ತಾಳೆ ಆಗತ್ತಾ ಅನ್ನೋದನ್ನು ನೋಡ್ತಾರೆ. ಇನ್ನೊಂದಷ್ಟು ಮಾಹಿತಿಗಳು ಸಿಗುತ್ತಾ ಅನ್ನೋದನ್ನು ನೋಡ್ತಾರೆ. ಎದುರು ಬದುರು ಕೂರಿಸಿ ವಿಚಾರಣೆಯನ್ನು ಮಾಡ್ತಾರೆ. ಪ್ರತ್ಯೇಕವಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಇವ್ರುಗಳನ್ನು ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಿಸಿದ್ರು ಮಾಡಿಸ್ಬೋದು. ನೋಟಿಸ್ ನೀಡಿದ ತಕ್ಷಣ ವಿಚಾರಣೆಗೆ ಹಾಜರಾಗಕ್ಕೆ ನಾವು ತುದೀಗಾಲ ನಿಂತಿದ್ದೀವಿ ಅಂತ ಈಗಾಗಲೇ ಜಯಂತ್ ಟೀನು ಹೇಳಿರೋದುಂಟು, ಗಿರೀಶ್ ಮಟ್ಟಣ್ಣ ಅವರು ಕೂಡ ಹೇಳಿರೋದು ಉಂಟು. ಹಾಗಾಗಿ ಸುಜಾತ ಭಟ್ ವಿಚಾರದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ವಯಸ್ಸಾಗಿದೆ, ನನಗೆ ಬಿಟ್ಬಿಡಿ ಅಂತ ಅಂತಿದ್ದಾರೆ. ಈ ವಿಚಾರದಲ್ಲಿ ಅವ್ರಿಗೆ ನೋಟಿಸ್ ಏನಾದ್ರು ಕೊಡ್ತು ಅಂತಂದರೆ ಅವರು ಕೂಡ ವಿಚಾರಣೆಗೆ ಹಾಜರಾಗಬಹುದಾದ ಸಾಧ್ಯತೆ ಇದೆ. ಈಗಾಗಲೇ ಸುಜಾತ ಭಟ್ಟನ್ನು ಒಂದು ರೌಂಡ್ ವಿಚಾರಣೆ ಮಾಡಿ ಆಗಿದೆ. ಸುಮಾರು 3 ರಿಂದ 4 ದಿನಗಳ ಕಾಲ ಸುಜಾತ ಭಟ್ಟನ್ನು ಕೂಡ ವಿಚಾರಣೆ ಮಾಡಲಾಗಿದೆ. ಬಟ್ ಈಗ ಹೊಸದಾಗಿ ಚಿನ್ನಯ್ಯ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರೋದು, ಸ್ಥಳ ಮಹಜರಿಗೆ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಡಾಕ್ಯುಮೆಂಟ್ಸ್ಗಳು, CCTV ವಿಜುವಲ್ಸ್ಗಳು ಸಿಕ್ಕಿರುವಂಥದ್ದು, ಇದರ ಆಧಾರದ ಮೇಲೆ ಕೂಡ ಇವತ್ತು ನೋಟಿಸನ್ನು ನೀಡಲಾಗತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾರ್ಯಾರಿಗೆ ನೋಟಿಸನ್ನು ನೀಡ್ತಾರೆ, ಯಾರೆಲ್ಲ ನೋಟಿಸ್ನ ನಂತರ ವಿಚಾರಣೆಗೆ ಹಾಜರಾಗ್ತಾರೆ, ಎಷ್ಟು ದಿನಗಳ ಕಾಲ ವಿಚಾರಣೆಯನ್ನು ಮಾಡಲಾಗತ್ತೆ, ಇದು ಕೂಡ ಇಲ್ಲಿ ಬಹಳ ಮುಖ್ಯ ಆಗ್ತಾ ಇರುವಂಥದ್ದು. ನೋಡಿ, ಪ್ರಮುಖವಾಗಿ ಚಿನ್ನಯ್ಯ ತನಿಖಾ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಯನ್ನು ನೀಡಿರೋದು ಗೊಂದಲದಿಂದಲೂ ಕೂಡ ಇದೆ. ಮತ್ತು ಆ ವ್ಯಕ್ತಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಗಂಟೆಗೊಂದು ಹೇಳಿಕೆಯನ್ನು ಕೊಡ್ತಾ ಇರೋದು. ಇವತ್ತು ಕೊಟ್ಟ ಸ್ಟೇಟ್ಮೆಂಟಿಗೆ ನಾಳೆ ಆತ ಸ್ಟ್ಯಾಂಡ್ ಆಗಿರೋದಿಲ್ಲ. ಆತ ಮತ್ತೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾನೆ. ಚಿನ್ನಯ್ಯ ಏನೇನು ಹೇಳಿದ್ದಾನೆ ಅನ್ನೋದು ಇಲ್ಲಿವರೆಗೂ ಗೊತ್ತಿಲ್ಲದೆ ಇದ್ರೂ ಹೊರಗಡೆಯಿಂದ ಜಯಂತ್ ಟಿ ಹೇಳ್ತಾ ಇರುವಂಥ ಹೇಳಿಕೆಗಳು, ಹೌದು ನನ್ನ ಜೊತೆಗಿದ್ದ, ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ, ಬುರುಡೆ ತಂದಿದ್ದ, ಆ ವ್ಯಕ್ತಿಯಲ್ಲಿ ಹೇಳ್ತಿದ್ದಾರೋ ಬಿಡ್ತಿದ್ದಾರೋ ಗೊತ್ತಿಲ್ಲ. ಹೊರಗಡೆ ಇರುವಂಥ ಜಯಂತ್ಗೆ ಭಯನೋ ಅದೇನು ಕಥೆನೋ ಗೊತ್ತಿಲ್ಲ. ಇವ್ರುಗಳು ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೆಲವರಿಗೆ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ. ನೋಟಿಸ್ ನೀಡಿದ ಆಧಾರದ ಮೇಲೆ ಇವತ್ತೇ ವಿಚಾರಣೆಗೆ ಬರ್ತಾರೋ, ನಾಳೆ ವಿಚಾರಣೆಗೆ ಬರ್ತಾರೋ, ಸಮಯಾವಕಾಶವನ್ನು ಕೇಳ್ತಾರೋ, ವಕೀಲರ ಮುಖಾಂತರವಾಗಿ ಸ್ವಲ್ಪ ಸಮಯ ಬೇಕು ಅಂತ ಕೇಳ್ತಾರೋ, ಏನಾಗುತ್ತೆ ಅನ್ನೋದು ಪ್ರಶ್ನೆ ಇದೆ. ನೋಡಿ, ಈ ಪ್ರಕರಣದಲ್ಲಿ ತನಿಖೆ ಬಹಳ ಚುರುಕಾಗಿ ನಡೀತಾ ಇರೋದು. ಒಬ್ಬೊಬ್ಬರ ಹೆಸರೇ ಬಹಿರಂಗ ಅನ್ನೋದು ಆಗ್ತಾ ಇದೆ. ಆ ಹೆಸರಿನ ಆಧಾರದ ಮೇಲೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಕೇವಲ ಇವ್ರುಗಳನ್ನು ಮಾತ್ರ ವಿಚಾರಣೆ ಮಾಡ್ತಾರೆ, ಇನ್ನೂ ಕೆಲವರನ್ನ ವಿಚಾರಣೆಗೆ ಒಳಪಡಿಸಬಹುದಾದ ಸಾಧ್ಯತೆ ಇದೆಯಾ? ತಮಿಳ್ನಾಡಿಗೆ ಕರ್ಕೊಂಡು ಹೋಗ್ತಾರಾ, ಮಂಡ್ಯ ಕರ್ಕೊಂಡು ಹೋಗ್ತಾರಾ, ದೆಹಲಿ ಕರ್ಕೊಂಡು ಹೋಗ್ತಾರಾ, ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೋದು? ಕೆಲವು ಸ್ವಾಮೀಜಿಗಳನ್ನು ಭೇಟಿಯಾಗಿದ್ದೀವಿ, ಕೆಲವು ವ್ಯಕ್ತಿಗಳನ್ನು ಭೇಟಿಯಾಗಿದ್ದೀವಿ ಅಂತಿದ್ದಾರೆ. ಅವ್ರುಗಳನ್ನು ಕೂಡ ವಿಚಾರಣೆಗೆ ಕರೀತಾರಾ, ಅವ್ರುಗಳನ್ನು ಕೂಡ ಭೇಟಿ ಆಗ್ತಾರಾ, ಎಲ್ಲವೂ ಕೂಡ ಪ್ರಶ್ನೆ.